ನಮಸ್ಕಾರ ಸ್ನೇಹಿತರ, ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರ, ಈ ಹಿರಿಯ ನಾಗರಿಕರಿಗೆ ಮತ್ತು ವಿಧವಾ ಮಹಿಳೆಯರಿಗೆ ಅಲ್ಲಿ ಪಿಂಚಣಿ ಹೆಚ್ಚಳ ಆಗ್ತಕ್ಕಂಥದ್ದು. ಹೌದು, ಇದು ಪಿಂಚಣಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಎರಡೂ ಕೂಡ ಹೆಚ್ಚಳ ಮಾಡ್ತಾ ಇದೆ. ಹಾಗಾದರೆ ವಿಧವಾ ಮಹಿಳೆಯರಿಗೆ ಯಾವ ಸರ್ಕಾರ ಹೆಚ್ಚಳ ಮಾಡ್ತಾ ಇದೆ, ಎಷ್ಟು ಹೆಚ್ಚಳ ಮಾಡ್ತಾ ಇದೆ? ಹಿರಿಯ ನಾಗರಿಕರಿಗೆ ಯಾವ ಸರ್ಕಾರ ಹೆಚ್ಚಳ ಮಾಡ್ತಾ ಇದೆ, ಎಷ್ಟು ಹೆಚ್ಚಳ ಮಾಡ್ತಾ ಇದೆ? ಈ ವಿಷಯವನ್ನು ನಾನು ಸಂಪೂರ್ಣವಾಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಕೂಡ ಜಮಾ ಆಗ್ತಾ ಇದೆ, ಅದರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ವಿವರಣೆಯನ್ನು ತಿಳಿಸ್ಕೊಡ್ತೀನಿ. ಜೊತೆಗೇನೆ ನೀವು ಪಿಂಚಣಿದವರಿಗೆ ಯಾರ್ಯಾರಿಗೆ ದುಡ್ಡು ಬರ್ತಾ ಇಲ್ಲ ನೋಡಿ, ಪೆಂಡಿಂಗ್ ಉಳಿತಾ ಇದೆ ಅಥವಾ ಜಮಾನೆ ಆಗ್ತಾ ಇಲ್ಲ ಅನ್ನುವಂಥವರು, ಸೊ ಈ ಒಂದು ವಿಡಿಯೋನ ನೀವು ಕಂಪಲ್ಸರಿ ಪೂರ್ತಿಯಾಗಿ ನೋಡಲೇಬೇಕು. ಯಾಕಂದರೆ ಇದರ ಸೊಲ್ಯೂಷನ್ ಸಿಗ್ತಾ ಇದೆ ನಿಮಗೆ, ಪ್ರತಿ ತಿಂಗಳು ದುಡ್ಡು ಜಮಾ ಆಗುವ ಹಾಗೆ ನಾವು ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ವಿ. ಸೊ ನೀವು ಈ ಒಂದು ವಿಡಿಯೋವನ್ನು ಕೊನೆವರೆಗೂ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ವಾಚ್ ಮಾಡ್ಕೊಳ್ಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ತರ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ. ಈ ಸೆಪ್ಟೆಂಬರ್ ತಿಂಗಳ ಹಣ ಏನಿದೆಲ್ಲ ಈಗಾಗಲೇ ಪ್ರಾರಂಭವಾಗಿದೆ. ಹೌದು, ಆಗಸ್ಟ್ ತಿಂಗಳಲ್ಲಿ ಯಾರ್ಯಾರಿಗೆ ಪೆಂಡಿಂಗ್ ಉಳಿದಿದೆ ಅಥವಾ ಜುಲೈನಲ್ಲಿ ಪೆಂಡಿಂಗ್ ಉಳಿದಿದೆ ಅಥವಾ ಜೂನ್ನಲ್ಲಿ ಪೆಂಡಿಂಗ್ ಉಳಿದಿದೆ ಅವ್ರ ಬಗ್ಗೆ ನಾನು ಹೇಳ್ತೀನಿ ಸಪ್ರೇಟಾಗಿ, ಈಗ ಮುಂದೆ ನೋಡೋಣ. ಸದ್ಯಕ್ಕೆ ಈಗ ಸೆಪ್ಟೆಂಬರ್ ತಿಂಗಳ ಹಣ ರಿಲೀಸ್ ಆಗಿದ್ದು ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ನೀವು ಚೆಕ್ ಮಾಡಬೇಕಾಗತ್ತೆ. ಹಿರಿಯ ನಾಗರಿಕರಿಗಂತೂ ಹೇಳುವಂತಹ ಅವಶ್ಯಕತೆ ಇಲ್ಲ, ಅವರಂತೂ ಚೆಕ್ 100% ಮಾಡ್ತಾರೆ. ಹೆಚ್ಚಾನೆಚ್ಚು ಜನರು ಬ್ಯಾಂಕ್ಗಳಲ್ಲಿ ಹಿರಿಯ ನಾಗರಿಕರು ಹೋಗೇ ಇರ್ತಾರೆ, ಚೆಕ್ ಮಾಡೇ ಇರ್ತಾರೆ ದುಡ್ಡು ಜಮಾ ಆಗಿದೆಯಿಲ್ಲ ಅಂತ. ಸೊ ಆದಷ್ಟು ಚೆಕ್ ಮಾಡಲ್ದವರು ಚೆಕ್ ಮಾಡ್ಕೊಳ್ಳಿ. ಇನ್ನು ವಿಧವಾ ಮಹಿಳೆಯರಿಗೂ ಕೂಡ ದುಡ್ಡು ಜಮಾ ಆಗ್ತಾ ಇದೆ, ಈ ಕಡೆ ಅಂಗವಿಕಲರಿಗೂ ಕೂಡ ದುಡ್ಡು ಜಮಾ ಆಗ್ತಾ ಇದೆ. ಅದರಲ್ಲಿ ಕೇಂದ್ರ ಸರ್ಕಾರದಿಂದ ವಿಧವಾ ಮಹಿಳೆಯರಿಗೆ 7ರಿಂದ 8% ಅಷ್ಟು ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ಈ ಒಂದು ಕಂತಿನಲ್ಲಿ ಈ ಒಂದು ತಿಂಗಳಲ್ಲಿ ಹೆಚ್ಚಳ ಆಗಿಲ್ಲ, ಅತಿ ಶೀಘ್ರದಲ್ಲಿ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. 7ರಿಂದ 8% ಅಂದರೆ ಈಗ 1,000 ಜಮಾ ಆಗ್ತಾ ಇದ್ದರೆ ನಿಮಗೆ 1,200, 1,500 ಈ ರೀತಿ ನಿಮ್ಮ ಖಾತೆಗಳಿಗೆ ಬರುವಂತಹ ಸಾಧ್ಯತೆ ಇದೆ. ಹೌದು ಸ್ನೇಹಿತರೆ, ನಿಮಗೆ 1,200ವರೆಗೂ ಕೂಡ ಪಿಂಚಣಿ ಬರಬಹುದು. ಈ ಕಡೆ ರಾಜ್ಯ ಸರ್ಕಾರದಿಂದ ಹಿರಿಯ ನಾಗರಿಕರಿಗೂ ಕೂಡ 2025 ಮುಕ್ತಾಯದ ಒಳಗಾಗಿ ನಾವು ಹಿರಿಯ ನಾಗರಿಕರಿಗೆ ಪಿಂಚಣಿಯನ್ನು ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಸ್ಪಷ್ಟನೆಯನ್ನು CM ಅವರೇ ಸ್ವತಃ ಕೊಟ್ಟಿರ್ತಕ್ಕಂಥದ್ದು. ಹೌದು, ಈ ಹಿಂದೆ ನಡೆದಿರ್ತಕ್ಕಂತಹ ಹಿರಿಯ ನಾಗರಿಕರ ಸಭೆಯಲ್ಲಿ ಬೆಂಗಳೂರಿನಲ್ಲಿ ಈ ಒಂದು ಮಾಹಿತಿಯನ್ನು ಕೊಡ್ತಾರೆ. ಸೊ ನಾವು 2 ವರ್ಷದಿಂದ ಹೇಳ್ತಾ ಇದ್ದೀವಿ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಮಾಡಬೇಕಂತ ಕಾಯ್ತಾ ಇದ್ದೀವಿ, ಆದರೆ ಅದನ್ನು ಮಾಡಲಿಕ್ಕಾಗಿರಲಿಲ್ಲ. ಈ 2025 ಮುಕ್ತಾಯದ ಒಳಗಾಗಿ ನಾವು ಪಿಂಚಣಿಯನ್ನು ಹಿರಿಯ ನಾಗರಿಕರಿಗೆ ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಸ್ಪಷ್ಟನೆಯನ್ನು CM ಅವರೇ ಸ್ವತಃ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿಮಗೆ CM ಅವರಿಂದ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದರೆ, ವಿಧವಾ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿರ್ತಕ್ಕಂಥದ್ದು. ಸೊ ಬಹಳ ದಿನದಿಂದ ಬಹಳ ವರ್ಷದಿಂದ ಕಾಯ್ತಾ ಇದ್ರಿ, ಇವತ್ತು ಹೆಚ್ಚಾಗತ್ತೆ ನಾಳೆ ಹೆಚ್ಚಾಗತ್ತೆ ಅಂತ, ಅದು ಹೆಚ್ಚು ಆಗ್ತಾನೇ ಇರಲಿಲ್ಲ. ಈಗ ಸದ್ಯಕ್ಕೆ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡು ಬರ್ತಾ ಇರ್ತಕ್ಕಂಥದ್ದು. ಸೊ ಅದು ಮೊದಲು ಜಮಾ ಆಗಿದೆ ಅಲ್ವಾ ನೋಡಿ, ಯಾಕಂದರೆ ಎಲಿಜಿಬಲ್ ಇಲ್ಲದಂಥವ್ರನ್ನ ಬಹಳಷ್ಟು ಜನರನ್ನು ತೆಗೆದುಹಾಕುವಂತಹ ಕೆಲಸ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡ್ತಾ ಇದ್ದು, ಸುಮಾರು 23 ಲಕ್ಷಕ್ಕಿಂತ ಹೆಚ್ಚಿನ ಪಿಂಚಣಿದಾರರನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತೆಗೆದಿದ್ದಾರೆ. ಸೊ ಅದರಲ್ಲಿ ಯಾಕಂದರೆ ಈ ರೀತಿ ಮಾಡ್ತಾರಂದರೆ, ಬಹಳಷ್ಟು ಜನ ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲೇ ಇನ್ನೂ ಕೂಡ ಪಿಂಚಣಿ ಪಡ್ಕೊಳ್ತಾ ಇರ್ತಾರೆ. ಆ ಒಂದು ಕಾರಣಕ್ಕಾಗಿ ನಿಮ್ಮ ಒಂದು ಪಿಂಚಣಿಯನ್ನು ರದ್ದು ಮಾಡುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ, ಅದು ನಿಮ್ಮ ಗಮನದಲ್ಲಿರಲಿ. ಅದಕ್ಕೆ ಈಗ 23 ಲಕ್ಷಕ್ಕಿಂತ ಹೆಚ್ಚಿನ ಪಿಂಚಣಿದಾರರನ್ನ ತೆಗೆದುಹಾಕಿದ್ದಾರೆ. ಅದಕ್ಕೆ ಮುಖ್ಯವಾದ ಕಾರಣಗಳು ಕೂಡ ಇದ್ದಾವೆ. ಅದರಲ್ಲಿ ನಿಮಗೂ ಕೂಡ ಜಮಾ ಆಗ್ತಾ ಇಲ್ಲ ಅಂದರೆ ಅದೇ ಕಾರಣ ಆಗಿರುತ್ತೆ. ಹಾಗಾದರೆ ನೀವು ಏನು ಮಾಡಬೇಕಂದ್ರೆ, ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ನಾನು ಪಿಂಚಣಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳಲ್ಲಿ ಹೇಳ್ತಾ ಇರ್ತೀನಿ, ಲೈಫ್ ಸರ್ಟಿಫಿಕೇಟ್ ಅಂತ ಕರೀತಾರೆ. ಅದನ್ನು ನೀವೇನು ಮಾಡಬೇಕು, ನೀವು ಯಾವ ಬ್ಯಾಂಕ್ನಲ್ಲಿ ದುಡ್ಡನ್ನು ಪಡ್ಕೊಳ್ತಾ ಇರ್ತೀರಿ. ಹೌದು, ಈಗ ಒಂದು ಬ್ಯಾಂಕ್ನಲ್ಲಿ ನೀವು ಅಕೌಂಟ್ ಮಾಡಿಸಿದ್ರಿ, ಆ ಅಕೌಂಟ್ಗೆ ನಿಮ್ಮ ದುಡ್ಡು ಪ್ರತಿ ತಿಂಗಳು ಜಮಾ ಆಗ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ ಪಿಂಚಣಿ. ಆ ಬ್ಯಾಂಕ್ಗೆ ನೀವು ಹೋಗಬೇಕು, ಆ ಬ್ಯಾಂಕ್ಗೆ ಹೋಗಿ ನೀವು ಪಿಂಚಣಿಯನ್ನು ಒಂದು ಜೀವಿತ ಪ್ರಮಾಣ ಪತ್ರವನ್ನು ಕೊಟ್ಟು ನಿಮ್ಮ ಪಿಂಚಣಿ ಹಣ ಮತ್ತೆ ಜಮಾ ಆಗುವ ಹಾಗೆ ಮಾಡ್ಕೊಳ್ಬೇಕು. ಇಲ್ಲ ಸರ್ ನಮಗೆ ವಯಸ್ಸಾಗಿದೆ, ನಮಗೆ ನಡೆದಾಡ್ಲಿಕ್ಕೆ ಆಗೋದಿಲ್ಲ, ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ನೀವು ಅನ್ಬೋದು. ಇಂಥವರಿಗೆ ಏನಿದೆ ಅವಕಾಶ ಇದೆ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಕುಟುಂಬಸ್ಥರನ್ನು ಕಳಿಸೋದು. ನೆಕ್ಸ್ಟ್ ನೀವೇನು ಮಾಡಬೇಕು, ವಿಡಿಯೋ ಕಾಲ್ನ ಮುಖಾಂತರ ಅಧಿಕಾರಿಗಳಿಗೆ ಕನ್ಫರ್ಮೇಷನ್ ಕೊಡಬೇಕಾಗತ್ತೆ. ಹೌದು, ನೀವು ಬದುಕಿದ್ದೀರಾ ಅಂತಕ್ಕಂಥದ್ದನ್ನು ಅಲ್ಲಿ ಅಧಿಕಾರಿಗಳಿಗೆ ಕನ್ಫರ್ಮ್ ಮಾಡಿದ್ರೆ ಸಾಕು. ಅವ್ರೇನು ಮಾಡ್ತಾರೆ, ಮೇಲಧಿಕಾರಿಗಳಿಗೆ ಆ ಒಂದು ಸೂಚನೆಯನ್ನು ಕಳಿಸಿ ಮತ್ತೆ ನಿಮಗೆ ಈ ದುಡ್ಡು ಜಮಾ ಆಗುವ ಹಾಗೆ ಮಾಡಿ ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಸೊ ಯಾರ್ಯಾರ್ದು ಈ ರೀತಿ ಆಗಿದೆ, ಪ್ರತಿಯೊಬ್ಬರು ಮಿಸ್ ಮಾಡದೆ ಈ ಕೆಲಸ ಮಾಡಿ. ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಈ ದುಡ್ಡು ಜಮಾ ಆಗುತ್ತೆ, ಖಂಡಿತವಾಗಲೂ ಜಮಾ ಆಗುತ್ತೆ. ಸೊ ಎಲ್ಲರೂ ಕೂಡ ಈ ಒಂದು ಕೆಲಸ ಮಾಡಿ. ಇದು ರಾಜ್ಯ ಸರ್ಕಾರ
ಹಾಗೂ ಕೇಂದ್ರ ಸರ್ಕಾರ ತಿಳಿಸಿರ್ತಕ್ಕಂತಹ ಅಧಿಕೃತ ಮಾಹಿತಿ ಆಗಿದೆ. ಸೊ ಈ ಒಂದು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ನಿಮಗೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.